ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನಾವು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನಾವು ಯಾವುದೇ ರೀತಿಯ ಖರ್ಚಿಲ್ಲದೆ ಹಾಗೆ ಯಾವುದೇ ಜಿಮ್ಮಿಗೆ ಹೋಗದೆ ಈಸಿಯಾಗಿ ನಾವು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಬೋದು. ಇದಕ್ಕೆ ಒಂದು ಈಸಿಯಾದಂತಹ ಒಂದು ಟೆಕ್ನಿಕ್ ಇದೆ. ಅದು ಏನು ಅಂದರೆ ಅದೇ ಮುದ್ರೆ. ನಮ್ಮ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದೆ. ಆದರೆ ಆ 5 ಮೂಲ ವಸ್ತುಗಳನ್ನ ನಮ್ಮ 5 ಬೆರಳುಗಳೇ ಕಂಟ್ರೋಲ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾ? ಬನ್ನಿ ನೋಡೋಣ. ಹೆಬ್ಬೆರಳು ಅಗ್ನಿ ತತ್ವ ಆದರೆ ತೋರ್ಬೆರಳು ವಾಯು ತತ್ವ, ಮಧ್ಯದ ಬೆರಳು ಆಕಾಶ ತತ್ವ, ಇನ್ನು ಉಂಗ್ರದ ಬೆರಳಿದೆಯಲ್ಲ ಅದು ಬಂದು ಪೃಥ್ವಿ ತತ್ವ, ಲಾಸ್ಟ್ ಕಿರುಬೆರಳಿದೆಯಲ್ಲ ಅದು ಬಂದು ಜಲ ತತ್ವ. ನಾವು ನಮ್ಮ ಬೆರಳುಗಳನ್ನ ಸೇರಿಸೋದು ಕೇವಲ ನಂಬಿಕೆ ಅಲ್ಲ, ಇದರ ಹಿಂದೆ ಪಕ್ಕ ಸೈನ್ಸ್ ಇದೆ. ನಮ್ಮ ಬೆರಳುಗಳ ತುದಿಯನ್ನು ನಾವು ಸೇರಿಸಿದಾಗ ನಮ್ಮ ದೇಹದಲ್ಲಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕನೆಕ್ಟ್ ಆಗುತ್ತೆ. ಇದು ನಮ್ಮ ಮೆದುಳಿನ ಥಾಲಮಸ್ ಭಾಗವನ್ನು ಆಕ್ಟಿವೇಟ್ ಮಾಡಿಬಿಟ್ಟು ಇದು ನಮ್ಮ ನರಮಂಡಲವನ್ನು ಚುರುಕುಗೊಳಿಸುತ್ತೆ. ನೀವು ಮಿಸ್ ಮಾಡ್ಕೊಬಾರ್ದಂತಹ ಟಾಪ್ 5 ಮುದ್ರೆಗಳು ಯಾವ್ದ್ಯಾವುದು ಅಂತ ತಿಳಿಯೋಣ ಬನ್ನಿ. ಫಸ್ಟ್ ಒನ್ ಬಂದ್ಬಿಟ್ಟು, ನಾವು ಓದಿದ್ದೆಲ್ಲ ನಮಗೆ ನೆನಪಿರಬೇಕು, ಆಫೀಸಲ್ಲಿ ಫುಲ್ ಫೋಕಸ್ ಆಗಿರಬೇಕು, ನಮ್ಮ ಟೆನ್ಷನ್ಸ್ ಹಾಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು. ಇದಕ್ಕೆ ಯಾವುದಾದ್ರೂ ಮುದ್ರೆ ಇದೆಯಾ? ಖಂಡಿತ ಇದೆ. ಅದು ಯಾವುದು ಅಂದರೆ ಜ್ಞಾನ ಮುದ್ರೆ. ಹಾಗಾದರೆ ಈ ಜ್ಞಾನ ಮುದ್ರೆನ ಹೇಗೆ ಮಾಡೋದು ಅಂದರೆ, ತೋರ್ಬೆರಳು ಮತ್ತು ಹೆಬ್ಬೆರಳನ್ನ ತುದಿಯನ್ನು ಸೇರಿಸಿ. ದೇಹಕ್ಕೆ ಇಮ್ಯುನಿಟಿ ಬೂಸ್ಟರ್ ಬೇಕು. ನಾವು ಫುಲ್ ಡೇ ನಾವು ವರ್ಕ್ ಮಾಡಿದ್ರೂ ನಮಗೆ ಸುಸ್ತಾಗದೆ ಫುಲ್ ಎನರ್ಜೆಟಿಕ್ ಆಗಿರಬೇಕು. ಈ ಥರ ಇರೋದಕ್ಕೆ ಯಾವುದಾದ್ರೂ ಮುದ್ರೆ ಇದೆಯಾ ಅಂತ ನಾವು ಕೇಳ್ಬೋದು. ಖಂಡಿತ ಇದೆ. ಅದು ಯಾವುದು ಅಂದರೆ ಪ್ರಾಣ ಮುದ್ರೆ. ಹಾಗಾದರೆ ಹೇಗೆ ಮಾಡೋದು? ಕಿರುಬೆರಳು ಮತ್ತು ಉಂಗ್ರದ ಬೆರಳನ್ನು ನೀವು ಹೆಬ್ಬೆರಳಿನ ತುದಿಗೆ ಸೇರಿಸಿ. ನಮಗೆ ಹಾರ್ಟ್ ಪ್ರಾಬ್ಲಮ್ಸನ್ನು ದೂರ ಮಾಡಬೇಕು, ಹಾಗೆಯೇ ದೇಹದಲ್ಲಿರೋ ಬೇಡವಾದ ಕಲ್ಮಶಗಳನ್ನ ಹೊರ ಹಾಕಬೇಕು. ಇದಕ್ಕೆ ಯಾವುದಾದ್ರೂ ಮುದ್ರೆ ಇದೆಯಾ? ಖಂಡಿತ ಇದೆ. ಅದು ಯಾವುದು ಅಂದರೆ ಆಪನ ಮುದ್ರೆ. ಹಾಗಾದರೆ ಈ ಆಪನ ಮುದ್ರೆನ ಹೇಗೆ ಮಾಡೋದು? ಮಧ್ಯದ ಬೆರಳು ಮತ್ತು ಉಂಗ್ರದ ಬೆರಳನ್ನು ಹೆಬ್ಬೆರಳಿನೊಂದಿಗೆ ಸೇರಿಸಿ. ಇದನ್ನು ಮೃತ್ಯು ಸಂಜೀವಿನಿ ಮುದ್ರೆ ಅಂತ ಸಹ ಕರೀತಾರೆ. ಕೀಲು ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ಮೈಕೈ ನೋವು ತುಂಬ ವಿಪರೀತ ಇದೆ. ಇದಕ್ಕೆ ನಾವು ದೂರ ಇಡಬೇಕು. ಇದಕ್ಕೆ ಯಾವುದಾದ್ರೂ ಮುದ್ರೆ ಇದೆಯಾ? ಖಂಡಿತ ಇದೆ. ಅದು ಯಾವುದು ಅಂದರೆ ವಾಯು ಮುದ್ರೆ. ಹಾಗಾದರೆ ಈ ವಾಯು ಮುದ್ರೆನ ಹೇಗೆ ಮಾಡೋದು? ತೋರ್ಬೆರಳನ್ನು ಮಡಚಿ ಹೆಬ್ಬೆರಳಿನ ಬುಡದಲ್ಲಿಟ್ಟು ಹೆಬ್ಬೆರಳಿನಿಂದ ಸ್ವಲ್ಪ ಒತ್ತಿ. ದೇಹಕ್ಕೆ ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡಬೇಕು, ವಿಟಮಿನ್ಸ್ ಕೊರತೆಯನ್ನು ಬ್ಯಾಲೆನ್ಸ್ ಮಾಡಬೇಕು, ವೀಕ್ನೆಸ್ ಬರದಂತೆ ನೋಡ್ಕೊಬೇಕು. ಇದಕ್ಕೆ ಏನಾದರೂ ಮುದ್ರೆ ಇದೆಯಾ? ಖಂಡಿತ ಇದೆ. ಅದು ಯಾವುದು ಅಂದರೆ ಪೃಥ್ವಿ ಮುದ್ರೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು? ಉಂಗ್ರದ ಬೆರಳಿನ ತುದಿಯನ್ನು ಹೆಬ್ಬೆರಳಿನ ತುದಿಯೊಂದಿಗೆ ಸೇರಿಸಿ. ಹಾಗಾದರೆ ಈ ಮುದ್ರೆನ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಇದೇ ಅಲ್ವಾ ನಿಮ್ಮ ಡೌಟು? ಒಂದೊಂದಾಗಿ ಇದನ್ನು ಸಹ ತಿಳಿತಾ ಹೋಗೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ನಿಮಗೆ ಡಬಲ್ ಬೆನಿಫಿಟ್. ಹೇಗೆ ಭಂಗಿ ಇರಬೇಕು ಅಂದರೆ, ನೀವು ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಫಸ್ಟು ನೀವು ಫುಲ್ ರಿಲ್ಯಾಕ್ಸ್ ಆಗಿ ನೀವು ಕೂತ್ಬಿಟ್ಟು ನೀವು ಕಣ್ಮುಚ್ಚಿ. ಆಮೇಲೆ ಈಗ ನಾನು ಹೇಳಿದ್ನಲ್ಲ ಈ 5 ಮುದ್ರೆಗಳು, ಈ 5 ಮುದ್ರೆಲೆ ನಿಮ್ಗೆ ಯಾವ ಮುದ್ರೆ ಬೇಕೋ ಆ ಮುದ್ರೆನ ಹಾಕಿ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್, ಎಷ್ಟೊತ್ತು ಮಾಡಬೇಕು ಅಲ್ವಾ? ಬನ್ನಿ ತಿಳಿಯೋಣ. ದಿನಕ್ಕೆ ಒಟ್ಟು 45 ನಿಮಿಷ ಮಾಡಬೇಕಾಗತ್ತೆ. ಒಂದೇ ಸಲ ಆಗಲ್ಲ ಅಂದರೆ ಟೀ ಕಾಫಿ ಬ್ರೇಕ್ ಥರ ಒಂದು 15 ನಿಮಿಷ ನೀವು 3 ಸಲ ಮಾಡಿ. ಇದು ಮ್ಯಾಜಿಕ್, ಒಂದೇ ದಿನದಲ್ಲೇ ಆಗಲ್ಲ. ಸರಿಯಾದ ರಿಸಲ್ಟ್ ಬೇಕು ಅಂದರೆ ನಿಮಗೆ ಕನಿಷ್ಠ ಪಕ್ಷ ಒಂದು 21ರಿಂದ 40 ದಿನ ನೀವು ಮಿಸ್ ಮಾಡದೆ ಮಾಡಬೇಕಾಗತ್ತೆ. ಊಟ ಆದಮೇಲೆ ತಕ್ಷಣವೇ ಮುದ್ರೆಗಳನ್ನ ಮಾಡೋಕ್ಕೆ ಹೋಗಬೇಡಿ. ಆಪನ ಮುದ್ರೆ ಮಾತ್ರ ಓಕೆ. ಹಾಗೆ ಬೆರಳುಗಳ ಮೇಲೆ ನೀವು ತುಂಬಾ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ನೀವು ಸ್ಮೂತಾಗಿ ಟಚ್ ಮಾಡಿದ್ರೆ ಸಾಕಾಗತ್ತೆ. ಈ ಸಿಂಪಲ್ ಟೆಕ್ನಿಕ್ಸನ್ನು ಇವತ್ತಿಂದನೇ ನೀವು ಟ್ರೈ ಮಾಡಿ. ನಿಮ್ಮ ಆರೋಗ್ಯವನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.